ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ ಅಂತ ಹೇಳ್ತಾ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು 9 ಪ್ರಶ್ನೆಗಳನ್ನು ತಗೊಂಡಿದ್ದೇನೆ. 9 ಪ್ರಶ್ನೆಗಳು ಬೇರೆ ಬೇರೆ ಪಾಠಗಳಿಂದ ಇದೆ. ಗಣಿತದ ಒಂದು ಪ್ರಶ್ನೆಗೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತೇನೆ. ನೀವು ಸರಿಯಾದ ಉತ್ತರನ ಆಪ್ಷನನ್ನು ಚೂಸ್ ಮಾಡಬೇಕಾಗತ್ತೆ. ಹಾಗಾದರೆ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮೊದಲನೇ ಪ್ರಶ್ನೆ ನೋಡುವ ಸಮಯ. ಮೊದಲನೇ ಪ್ರಶ್ನೆ, 47,305 ಸಂಖ್ಯೆಯಲ್ಲಿ 7ರ ಸ್ಥಾನ ಮೌಲ್ಯ ಎಷ್ಟು? ಸ್ಥಾನ ಮೌಲ್ಯ ಅಂದರೆ ಏನು ಸರ್, ನಾವು ಕೇಳಿಲ್ಲ ಅನ್ಕೋಬೇಡ್ರಿ. ಸ್ಥಾನ ಬೆಲೆ ಅನ್ನೋದನ್ನೇ ಸ್ಥಾನ ಮೌಲ್ಯ ಅಂತ ಕರೀತಾರೆ. ಮೊದಲನೇ ಆಪ್ಷನ್ 70, ಎರಡನೇ ಆಪ್ಷನ್ 700, 7,007. ಸರಿಯಾದ ಉತ್ತರ ಯಾವುದು ಅನ್ನೋದು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರನ ಚೂಸ್ ಮಾಡಿ ಅಂತ ಹೇಳ್ತಾ ನೀವು ಟೈಪ್ ಮಾಡಿ ತಿಳಿಸಿದರೆ ಸರಿಯಾದ ಉತ್ತರ ಯಾವುದು? 7,000. ಗೊತ್ತಾಯ್ತಾ? ಹೇಗಪ್ಪ ಅಂದರೆ ಕೆಳಗಡೆ ಕೊಟ್ಟಿರ್ತೇನೆ ನೋಡಿ ವಿವರಣೆ, ನೀವು ಓದ್ಕೊಂಡು ಪಾಸ್ ಮಾಡಿಬೇಕಾದ್ರೆ ಓದ್ಕೊಂಡು ನೀವು ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾರೆಲ್ಲ ಈ ಚಾಪ್ಟರ್ ಮೊದಲೇ ಚಾಪ್ಟರ್ ಇದು. ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ 6,482 ಸಂಖ್ಯೆಯನ್ನು ಸಮೀಪದ 100ಕ್ಕೆ ಗುಂಡುಗೊಳಿಸಿ. ಸರ್, ಗುಂಡುಗೊಳಿಸಿ ಅಂದ್ರೆ ಏನು? ಗುಂಡುಗೊಳಿಸಿ ಅಂದರೆ ಅಂದಾಜಿಸ್ರಿ ಅಂತ ಅಂದರ್ಥ. ಗೊತ್ತಾಯ್ತಾ? 6,482 100ರ ಸ್ಥಾನಕ್ಕೆ ಅಂದಾಜು ಮಾಡಿ ಸರಿಯಾದ ಉತ್ತರನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. 4 ಆಪ್ಷನ್ನಲ್ಲಿ 1 ಆಪ್ಷನ್ ಸರಿ ಇರುತ್ತೆ, 3 ಆಪ್ಷನ್ ತಪ್ಪಿರುತ್ತೆ. ಹಾಗಾದರೆ ಎಲ್ಲ ಮಾಡಿದಿರಲ್ಲ, ಸಮೀಪದ ಅಂದಾಜನ್ನು ಮಾಡಿದರೆ ನಾನು ಸರಿಯಾದ ಉತ್ತರನ ತೋರಿಸ್ತಾ ಇದ್ದೀನಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಗೊತ್ತಾಯ್ತಾ? ಹೇಗಪ್ಪ ಅಂದರೆ 482 ಸಮೀಪದ 100ರ ಸ್ಥಾನಕ್ಕಿದೆ, ಅದಕ್ಕೆ ಅದು 500 ಆಗುತ್ತೆ. ಆದ್ದರಿಂದ ಸರಿಯಾದ ಉತ್ತರ 6,500. ಯಾರಿಗೆಲ್ಲ ಬಂದಿದೆ ಆಪ್ಷನು ಅವರೆಲ್ಲ ಚಾನಲ್ನ ಲೈಕ್ ಮಾಡಿ. ಹಾಗೆ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡೋ ಸಮಯ. ಮೂರನೇ ಪ್ರಶ್ನೆ ನೋಡೋ ಸಮಯ ಯಾವುದಪ್ಪ ಅಂದರೆ, ಮೂರನೇ ಪ್ರಶ್ನೆ 36 ಮತ್ತು 48ರ ಲಸ ಎಷ್ಟು? ಲಸನ ಗೊತ್ತಿರುತ್ತಲ್ಲ, ಲಸ ಚಾಪ್ಟರ್ ಮಾಡಿರ್ತಾರೆ. ಲಸ ಚಾಪ್ಟರ್ ಮಾಡಿದರೆ ನಿಮಗೆ ಗೊತ್ತಿದ್ರೆ ಸಾಲ್ವ್ ಮಾಡಿ ಆಪ್ಷನ್ ಹಾಕಿ ಹಾಗೆ ಹಾಕ್ಬಿಡಿ. ನಿಮಗೆ ಪ್ರಾಕ್ಟೀಸ್ ಆಗೋದು. ಪ್ರಾಕ್ಟೀಸ್ ಆದಷ್ಟು ನಿಮಗೆ ಅಂಕಗಳು ಬರುತ್ತೆ. ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸರಿಯಾದ ಉತ್ತರ ಏನಾದರೂ ಬಂದರೆ ನಿಮ್ಮ ಆಪ್ಷನ್ನು ನನಗೆ ಈ ವಿಡಿಯೋದಲ್ಲಿ ಲೈಕ್ ಬರಬೇಕು. ನೋಡೋಣ ಸರಿಯಾದ ಉತ್ತರ ನೋಡುವ ಸಮಯ. ಸರಿಯಾದ ಉತ್ತರ ಯಾವುದು? ಏನಾ, ಬಿನಾ, ಇನಾ, ಡಿನಾ? ನಿಮ್ಮ ಆಯ್ಕೆ ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ. ಗೊತ್ತಾಯ್ತಾ? ಹೇಗಪ್ಪ ಅಂದರೆ ಅಪವರ್ತನಗಳ ಮುಖಾಂತರ ನಾವು ಕಂಡುಹಿಡಿಬೋದು. ಇದನ್ನ ಇಲ್ಲಿ ನೋಡಿ, ನಾವು ಕಂಡುಹಿಡಿದು ತೋರಿಸಿದ್ದೀನಿ. ಅಪವರ್ತನಗಳ ಮುಖಾಂತರ ಕಂಡುಹಿಡಿಯೋಕ್ಕಾದ್ರೂ ಬರುತ್ತೆ, ಅಥವಾ ನೀವು ಅಡ್ಡ ಲೈನು ಉದ್ದ ಲೈನು ಹಾಕಿ ಆದರೂ ಕಂಡುಹಿಡಿಬೋದು. ಟ್ಯೂಷನ್ ಕ್ಲಾಸ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂದರೆ 4ನೇ 3 ಪ್ಲಸ್ 4ನೇ 2 ಇವುಗಳ ಸಂಕಲನ ಮಾಡಿ ಆನ್ಸರ್ ಹಾಕಿ. ಯಾವುದೇ ಕಾರಣಕ್ಕೂ ಸಂಕಲನ ಮಾಡದೆ ಆನ್ಸರ್ನ ಹಾಕಬಾರ್ದು. ಸರಳವಾದಂಥ ಸಂಕಲನ ಕೊಟ್ಟಿದ್ದೀನಿ. ಸರಳ ಐತೆ ಇದು ಪ್ರಶ್ನೆ, ಯಾಕೆಂದರೆ ಛೇದದಲ್ಲಿ ಒಂದೇ ಸಂಖ್ಯೆ ಇರೋದು. ಈಸಿಯಾಗಿ ನಾವು ಆನ್ಸರ್ನ ಮಾಡ್ಬೋದು. ಗೊತ್ತಾಯ್ತಾ? ಹಾಗಾದರೆ ಆಪ್ಷನ್ ಯಾವುದು ಅಂತ ಗೊತ್ತಾಗಿದೆ ನಿಮಗೆ? ಆಪ್ಷನ್ ಏನಾದರೂ ನಿಮಗೆ ಗೊತ್ತಾಗಿತ್ತಪ್ಪ ಅಂದರೆ ಸರಿಯಾದ ಉತ್ತರ ತೋರಿಸೋಕ್ಕಿಂತ ಮುಂಚೆ ನೀವೆಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ. ಆಪ್ಷನ್ ಏನಾ, ಬಿನಾ, ಸಿನಾ, ಡಿನಾ? ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನು ತಿಳಿಸಿ. ಹಾಗಂತ ಹೇಳ್ತಾ ಈ ಪ್ರಶ್ನೆಯ ಉತ್ತರ ಬಂದು ಯಾವುದನ್ನಕ್ಕಿಂತ ಮುಂಚೆ ಏನೇ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಆನ್ಸರ್ ಮಾಡಿ ನೋಡಿ. 5/4 ಅಂದರೆ 4ನೇ 5. ಹೇಗಪ್ಪ ಮಾಡೋದು ಅಂದರೆ ಕೊಟ್ಟಿದ್ದೀನಿ ನೋಡಿ, ಛೇದಗಳ ಸಮನಾಗಿದ್ದಾಗ ಉತ್ತರದಲ್ಲಿರೋಂಥ ಛೇದನೂ ಸೇಮ್ ಇರುತ್ತೆ. ಹಾಗಾದಮೇಲೆ ಅಂಶಗಳನ್ನು ಸಂಕಲನ ಮಾಡಿ ಆಮೇಲೆ ನಾವು ಆನ್ಸರ್ನ ಮಾಡಬೇಕಾಗತ್ತೆ. ಈಗ ನೋಡಿ, 3 + 2 ಅಂದರೆ 5/4. ಗೊತ್ತಾಯ್ತಾ? ಹಾಗಾದರೆ ಮುಂದಿನ ಪ್ರಶ್ನೆ 3.5 + 2.75 ಸಂಕಲನ ಮತ್ತೆ ಬಂದಿರೋದು. ಈ ಸಂಕಲನ ಯಾವುದು ಸರ್ ಅಂದರೆ ದಶಮಾಂಶ ಸಂಕಲನ. ದಶಮಾಂಶ ಸಂಕಲನ ಸರಳವಾದ ಸಂಕಲನ. ಕನ್ಫ್ಯೂಸ್ ಆಗದೆ ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಾಗತ್ತೆ. ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಏನಾ, ಬಿನಾ, ಸಿನಾ, ಡಿನಾ? ಯಾವುದು ನಿಮ್ಮ ಆಯ್ಕೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಆಯ್ಕೆ ಏನಾದರೂ ಸರಿಯಾಗಿ ಬಂದರೆ ವಿಡಿಯೋಗೆ ಲೈಕ್ ಮಾಡಿ. ಸರಿಯಾದ ಉತ್ತರ 6.25. ಹೇಗೆ ಸರ್ ಮಾಡೋದು ಅಂದರೆ, ಬಿಂದುಗಳನ್ನು ಸರಳವಾಗಿ ಬರಬೇಕು, ನೇರವಾಗಿ ಬರ್ಕೊಂಡು ಆಮೇಲೆ ಸಂಕಲನ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಸರಳವಾಗಿ ನೇರವಾಗಿ ಬಿಂದುಗಳನ್ನು ಇಟ್ಕೊಂಡು ಆಮೇಲೆ ಸಂಕಲನ ಮಾಡಿದರೆ ಯಾವುದೇ ಮಿಸ್ಟೇಕ್ ಇಲ್ಲದ ಹಾಗೆ ನಮಗೆ ಸರಿಯಾದ ಆನ್ಸರ್ ಬರುತ್ತೆ. ಮುಂದಿನ ಪ್ರಶ್ನೆ 10 ಮೀಟರ್ × 4 ಮೀಟರ್ ಆಯ್ತದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ. ಉದ್ದ 10 ಮೀಟರ್, ಅಗಲ 4 ಮೀಟರ್ ಆಯ್ತದ ವಿಸ್ತೀರ್ಣನ ಕೇಳಿದ. ಆಪ್ಷನ್ಗಳನ್ನು ಕೊಟ್ಟಿದೆ. 4 ಆಪ್ಷನಲ್ಲಿ 1 ಆಪ್ಷನ್ ಮಾತ್ರ ಸರಿ ಇರುತ್ತೆ. ಯಾರಿಗೆಲ್ಲ ಸೂತ್ರ ಗೊತ್ತಿದೆಯೋ ಅವರು ಇದನ್ನು ಮಾಡ್ಬೋದು. ಗೊತ್ತಾಯ್ತಾ? ಆಯ್ತದ ವಿಸ್ತೀರ್ಣದ ಸೂತ್ರ ಯಾರಿಗೆಲ್ಲ ಗೊತ್ತಿದೆ ಅವ್ರು ಆನ್ಸರ್ನ ಮಾಡ್ಬೋದು ಅಂತ ಹೇಳ್ತಾ, ಈ 4ರಲ್ಲಿ ಯಾವುದು ಆನ್ಸರ್ ಅನ್ನೋದನ್ನು ಕಮೆಂಟ್ನಲ್ಲಿ ಹಾಕಿ.
ಯಾರಿಗೆಲ್ಲ ಟೈಮ್ ಬೇಕನ್ಸಿದ್ರೆ ವಿಡಿಯೋನ ಪಾಸ್ ಮಾಡಿ ಆಮೇಲೆ ಆನ್ಸರ್ ಮಾಡಿ ನಂತರ ವಿಡಿಯೋನ ಪ್ಲೇ ಮಾಡಿ. ನೆಕ್ಸ್ಟ್ ಯಾವುದು ಆನ್ಸರ್ ಅನ್ನೋ ಸಮಯ ಆನ್ಸರು 40 ಚದರ ಮೀಟರ್. ಹೇಗಪ್ಪ ಅಂದರೆ ವಿಸ್ತೀರ್ಣದ ಸೂತ್ರ ಏನೋ ಉದ್ದ ಇಂಟು ಅಗಲ, ಹೌದಲ್ಲ? ಉದ್ದ ಇಂಟು ಅಗಲ ಅಂದರೆ 10 × 4 14 40. ಸರಳವಾಗೈತೆಲ್ಲ, ಈಸಿ ಇದೆ ಅಂದಮೇಲೆ ಅದನ್ನ ಬಿಟ್ಟು ಮುಂದಿನ ಪ್ರಶ್ನೆ ಹೋಗೋಣ. 3 ಗಂಟೆ 25 ನಿಮಿಷಗಳನ್ನು ಒಟ್ಟು ಎಷ್ಟು ನಿಮಿಷಗಳನ್ನಾಗಿ ಹೇಳ್ಬೋದು ಅಂತ ಕೇಳಿದ್ದಾರೆ. 3 ಗಂಟೆ 25 ನಿಮಿಷ ಎಷ್ಟು ನಿಮಿಷ ಅಂತ ಕೇಳಿದ್ದಾರೆ. ಟೋಟಲ್ ನಿಮಿಷಗಳಲ್ಲಿ ಹೇಳ್ಬೇಕು ನೀವು. 3 ಗಂಟೆ ಇರೋದನ್ನು ನಿಮಿಷಗಳಲ್ಲಿ ಪರಿವರ್ತನೆ ಮಾಡಿ ಆಮೇಲೆ ಆನ್ಸರ್ನ ಮಾಡಬೇಕಾಗತ್ತೆ. ಆಪ್ಷನ್ಗಳು 4ರಲ್ಲಿ 1 ಮಾತ್ರ ಸರಿ ಇರುತ್ತೆ. ನೀವು ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ಹಾಕಿ. ಆನ್ಸರ್ನ ನೀವು ಹಾಗೆ ABCD ಹೇಳಬಾರ್ದು, ನಿಮ್ಮ ಹತ್ರ ಇರೋಂಥ ಪುಸ್ತಕದಲ್ಲಿ ಉತ್ತರನ ಬಿಡಿಸಿ ನಂತರ ಹೇಳಬೇಕಾಗತ್ತೆ. ನೋಡೋಣ, ಸರಿಯಾದ ಉತ್ತರ ಬಂದಿದೆ ಎಲ್ಲರಿಗೆ. ಸರಿಯಾದ ಉತ್ತರ 205 ನಿಮಿಷ. ಹೇಗೆ ಸರ್ ಅಂತಂದರೆ 1 ಗಂಟೆಗೆ 60 ನಿಮಿಷ, ಹಾಗಾದಮೇಲೆ 3 ಗಂಟೆಗೆ 180 ನಿಮಿಷ. ಅದಾದ ನಂತರ ಪ್ರಶ್ನೆಯಲ್ಲಿ ಕೇಳೋದು ಹಾಗೆ 25 ನಿಮಿಷ ಜಾಸ್ತಿ ಇದೆ, ಅದಕ್ಕೇನು ಮಾಡ್ತಿದ್ದೀವಿ 180 + 25 ಮಾಡಬೇಕು. ಮಾಡಿದ ನಂತರ ನಮಗೇನು ಬರುತ್ತೆ 205 ನಿಮಿಷಗಳು. ಗೊತ್ತಾಯ್ತಾ? ಯಾರಿಗೆಲ್ಲ ಗೊತ್ತಾಯಿತು ಕಮೆಂಟ್ನಲ್ಲಿ ಎಸ್ ಅಂತ ತಿಳಿಸಿ. ಮುಂದಿನ ಪ್ರಶ್ನೆ ಸರಳವಾದಂಥ ಪ್ರಶ್ನೆ. 5 ಪೆನ್ನುಗಳ ಬೆಲೆ 12 ರೂಪಾಯಿ ಆದರೆ 8 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 5 ಪೆನ್ನಿಗೆ 12 ರೂಪಾಯಿ ಅಂತೆ, 8 ಪೆನ್ನಿಗೆ ಎಷ್ಟು? ಇವೆಲ್ಲ ಪ್ರಶ್ನೆಗಳು ನೀವು ಅಂಗಡಿಯಲ್ಲಿ ಹೋದಾಗ ಮಾಡಿರ್ತೀರ. 1 ರೂಪಾಯಿಗೆ ಎಷ್ಟು 2 ಚಾಕ್ಲೇಟ್ ಆದರೆ 2 ರೂಪಾಯಿಗೆ ಎಷ್ಟು ಚಾಕ್ಲೇಟ್ ಅನ್ನೋ ಪ್ರಶ್ನೆಗಳು ಬಂದಿರುತ್ತೆ ನಿಮ್ಗೆ. ಹಾಗಾದ್ಮೇಲೆ ಈ ಪ್ರಶ್ನೆನ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಪ್ಷನ್ ಎನ, ಬಿನ, ಸಿನ, ಡಿನ, ಈ ನಿಮ್ಮ ಆಯ್ಕೆ ಯಾವುದನ್ನೋದನ್ನು ಕಮೆಂಟ್ನಲ್ಲಿ ಹಾಕಿ ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕಾಗತ್ತೆ. ನೀವೇನಾದರೂ ಕ್ಯಾಲ್ಕುಲೇಷನ್ ಮಾಡ್ದೇ ಆನ್ಸರ್ ಹೇಳಿದರೆ ತಪ್ಪಾಗಿ ಬರಬಹುದು. ಹಾಗಂತ ಹೇಳಿದ ಆನ್ಸರ್ನ ನೀವೆಲ್ಲ ಆನ್ಸರ್ ಮಾಡಿದಿರತ್ತಾನೆ. ಆನ್ಸರ್ ಮಾಡಿದರೆ ಮಾತ್ರ ಆನ್ಸರ್ ತೋರಿಸ್ತೀನಿ, ಇಲ್ಲಾಂದರೆ ಆನ್ಸರ್ ತೋರಿಸಲ್ಲ. ಮಾಡಿದ್ರಾ? ನೋಡೋಣ. ಆನ್ಸರ್ ಈಸ್ 90.20. 1 ಪೆನ್ನಿನ ಬೆಲೆ 12 ರೂಪಾಯಿ ಆದರೆ 8 ಪೆನ್ನುಗಳ ಬೆಲೆ ಎಷ್ಟಾಗುತ್ತೆ? 19.20. ಯಾರಿಗೆಲ್ಲ ಗೊತ್ತಾಗಿಲ್ವೋ ಇಲ್ಲಿ ಮಾಡಿ ತೋರಿಸಿದ್ದೀನಿ ನೋಡಿ ವಿವರಣೆಯಲ್ಲಿ. ಪಾಸ್ ಮಾಡಿಬೇಕಾದ್ರೆ ನೀವು ನೋಟ್ ಮಾಡ್ಕೋಬೋದು. ಗೊತ್ತಾಯ್ತಾ? ಹೇಗೆ ಬಂದು ಸರ್ ಅಂತಂದರೆ ತೋರಿಸಿದ್ವಿ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಬೇಡ ನೀವು ಹೇಗೆ ಹೇಳ್ತೀರಾ ಹೇಗೆ ನೋಡೋಣ ಅಂದರೆ ನೋಡೋಣ. ಹೋಗೋಣ ಮುಂದಿನ ಸಂಖ್ಯೆ. ಮುಂದಿನ ಪ್ರಶ್ನೆ ಸಂಖ್ಯೆ 9. ಗೊತ್ತಾಯ್ತಾ? ಯಾರಿಗೆಲ್ಲ ಗೊತ್ತಾಗಿಲ್ಲ ನೋಟ್ ಮಾಡ್ತಾ ಇದ್ದೀರ ತಾನೆ? ನೋಟ್ ಮಾಡ್ತಾ ಇದ್ದೀರಾ ಅಂತ ತಾನೇ ನಾನು ಇಷ್ಟೊತ್ತನ್ನು ಕಾಯ್ತಾ ಇರೋದು. ಹಾಗಾದರೆ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದು. 3 × 5 + 7. ಆದರೆ ಇದನ್ನು ಮಾಡುವಾಗ ನಾವು ಬೋರ್ಡ್ ಮಾಸ್ ನಮಗೆ ಗೊತ್ತಿರಬೇಕಾಗತ್ತೆ. ಆನ್ಸರ್ನ ಮಾಡಿ. ಸರಳವಾದಂಥ ಪ್ರಶ್ನೆ, ತುಂಬ ಸರಳವಾದಂಥ 9 ಪ್ರಶ್ನೆಗಳನ್ನು ತಗೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಯಾರೆಲ್ಲ ಸಾಲ್ವ್ ಮಾಡಿ ಆನ್ಸರ್ ಹಾಕ್ತೀನ ನೋಡೋಣ. ಆಪ್ಷನ್ ಎನ, ಬಿನ, ಸಿನ, ಡಿನ ಅನ್ನೋದು ನಾನು ನೀವು ಕಮೆಂಟ್ನಲ್ಲಿ ಹಾಕಬೇಕಾಗತ್ತೆ. ಕಮೆಂಟ್ ಮಾಡಿದಾಗ ನಿಮಗೇನಾದರೂ ನಿಮ್ಮ ಆನ್ಸರ್ ಸರಿಯಾಗಿತ್ತಪ್ಪ ಅಂದರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಶೇರ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಹೇಳಿ, ನಾನು ಅದನ್ನು ತಿಳಿಸ್ಕೊಡ್ತೀನಿ ಶೇರ್ ಮಾಡೋದು ಹೇಗೆ ಅಂತ. ಸರಿಯಾದ ಉತ್ತರ 36. ಯಾವ ಥರ ಮಾಡಬೇಕಂದ್ರೆ ಮೊದಲಿಗೆ ನಾವು ಬ್ರ್ಯಾಕೆಟ್ಗಳಲ್ಲಿರುವಂಥ ಪ್ರಶ್ನೆಯನ್ನು ಬಿಡಿಸ್ಬೇಕಾಗುತ್ತೆ. ಅಂದರೆ ಆವರಣಗಳಲ್ಲಿರುವಂತಹ ಸಂಖ್ಯೆಗಳನ್ನು ಬಿಡಿಸಿ ನಂತರ ಇನ್ನುಳಿದ ಸಂಖ್ಯೆಗಳನ್ನು ಲೆಕ್ಕ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಯಾವ ಥರ ಅಂದ್ರೆ 5 + 7 ಅಂದರೆ 12, 12 × 36. ಸರಳವಾಗೈತೆ ಇಲ್ಲೋ? ಈಸಿ ಐತೆ? ಈಸಿ ಇದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹಾಗೆ. ಇದೇ ಥರದ ನಿಮ್ಗೇನಾದರೂ ಕ್ವಶನ್ಗಳು ಬೇಕಪ್ಪ ಸರ್, ಡೈಲಿ ಒಂದು 20 ಕ್ವಶನ್ ತಗೊಂಡ್ರಿ ಅಂದರೆ ನಾನು 20 ಕ್ವಶನ್ ತರ್ತೀನಿ. ಆದರೆ ನೀವೇನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಬೇಕು. ಮತ್ತು ನಾನು ಬರೋ ದಿನಗಳಲ್ಲಿ ನಾನೇನು ಮಾಡ್ತೀನಿ ಅಂದರೆ ಸರಳವಾದಂಥ ಸೂತ್ರಗಳನ್ನು ಯೂಸ್ ಮಾಡಿ, ಟ್ರಿಕ್ಗಳನ್ನು ಬಳಸಿ ತುಂಬ ಈಸಿಯಾಗಿ ನಾನು ಯಾವ ಥರ ಒಂದು ಕಠಿಣವಾದಂಥ ಪ್ರಶ್ನೆ ಬಿಡಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.